ಬಟ್ ಕೆಲವರು ಹೇಳ್ತಾರೆ ಮೋದಿ ಸಲುವಾಗಿ BJP ಓಟು JDSಗೆ ಶಿಫ್ಟ್ ಆಗುತ್ತೆ 3 ಕಾನ್ಸ್ಟಿಟ್ಯೂನ್ಸಿಲಿ. ಉಳಿದಿದ್ದ ಕಡೆ JDS ಓಟ್ ಎಷ್ಟು BJPಗೆ ಬರ್ತಾವೆ ನೋಡಿ. ಇಲ್ಲ 100% ಬರುತ್ತೆ. ನೀವು ಈಗ ನಮ್ಮ ಬೆಂಗಳೂರು ರೂರಲ್ಲೇ ನಿಮಗೆ 100% ಈಗ JDS ಓಟೇ ಮೇಜರ್. ಈಗ ಈ ರೂರಲ್ ಬಿಡಿ, ದೇವೇಗೌಡರ ಅಳಿಯ ಅಂತ ಹೋಗುತ್ತೆ, ಅದು ಒಂದು ಭಾಗ. ಈಗ ಅವ್ರ ಹತ್ರ ಹೇಳಿದ್ರು 12 ಕ್ಷೇತ್ರದಲ್ಲಿ ಮೈಸೂರಲ್ಲಿ ಇವತ್ತು ಯದುವೀರೇನು ನಿಂತಿದ್ದಾರೆ, ಅಲ್ಲೂ ಸಹ ಮೇಜರ್ ನಮ್ಮದೇನೆ. ಇವರು ಒಕ್ಕಲಿಗರು ತಪ್ಪಿಸ್ಬಿಟ್ಟು ಇವತ್ತು ಯದುವೀರ್ ಕೊಟ್ಬಿಟ್ರು ಅಂತ ಹೇಳಿ ಅಪ್ರಚಾರ ಮಾಡ್ತಿದ್ದಾರೆ. ಒಕ್ಕಲಿಗರು ಓಟ್ ಡಿವೈಡ್ ಮಾಡಬೇಕು ಅಂತ. ಅದು ಅವ್ರು ಏನು ಮಾಡಿದ್ರು ಸಾಧ್ಯ ಇಲ್ಲ. ದೆನ್ ತುಮಕೂರಿಗೆ ಬನ್ನಿ. ತುಮಕೂರಿನಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ JDS ತಗೊಂಡಿದ್ದು 4,60,000 ಓಟ್ ತಗೊಂಡಿರೋದು ಪಾರ್ಲಿಮೆಂಟ್ಗೆ. ಅಸೆಂಬ್ಲಿ ಚುನಾವಣೆಯಲ್ಲಿ 4,20,000 ಕಾಂಗ್ರೆಸ್ಸು. ದೆನ್ BJP 4 ಲಕ್ಷ ತಗೊಂಡಿದ್ದಾರೆ. ಈಗ ಅಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸೋಮಣ್ಣ ಗೆಲ್ಲೋದು ಕಷ್ಟ ಅಂತಿದಾರಲ್ಲ, ಕನಿಷ್ಠ 2 ರಿಂದ 3 ಲಕ್ಷ ಲೀಡಲ್ಲಿ ಗೆಲ್ತಾರೆ. 2 ಲಕ್ಷದಿಂದ 3 ಲಕ್ಷ. ಅದು JDS ಓಟ್ ಟರ್ನ್ ಆಗೋದ್ರಿಂದ ಅವ್ರು ಆ ಮಟ್ಟಿಗೆ ಲೀಡ್ ತಗೊಳ್ಳೋದು ಸಾಧ್ಯ. ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬನ್ನಿ. ಈಗ ನೆಲಮಂಗಲ ಎಲ್ಲ ಕಡೆ ಏನು ಚೆಕ್ ಮಾಡ್ಕೊಳ್ಳೋಣ. ಅವರು ಸುವರ್ಣ ಚಾನಲ್ನರಪ್ಪ, ಅಲ್ಲಿ ಹಿಂದ್ಗಡೆ ಕಾರ್ ಚೆಕ್ ಮಾಡ್ಕ. ಸುವರ್ಣ ಚಾನಲ್ ಅವರು. ನಮಸ್ಕಾರ, ಚೆನ್ನಾಗಿದೆ ಡ್ಯೂಟಿ ಅವರು ಚೆನ್ನಾಗಿ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಣ್ಣ? ಊಟ ಆಯ್ತಣ್ಣ? ಊಟ ಆಯ್ತಾ? ಹಾಂ ಅಜಿತ್ ಅವರು. ಇದು ತೊಂದರೆ ಇಲ್ಲ ಬರ್ತೀನಿ. ಓಕೆ ಬ್ರದರ್, ನೋಡಿದ್ರ ಬರ್ತೀನಿ. ಬಟ್ ಈ ಸಲ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಇರೋದಕ್ಕೆ ನೀವು ಸಂಪನ್ಮೂಲದೊಂದು ಸಮಸ್ಯೆ ಆಗುತ್ತಲ್ವ? ಸ್ವಲ್ಪ BJP ನಮಗೆ ಇಬ್ಬರಿಗೂ ಸಂಪನ್ಮೂಲದ ಕೊರತೆ ಇದೆ. ಯಾಕಂದರೆ BJPನಲ್ಲೂ ಯಾವುದೇ ಕ್ಯಾಂಡಿಡೇಟ್ಗೂ ದೊಡ್ಡ ಮಟ್ಟದಲ್ಲಿ ಸಂಪನ್ಮೂಲದ ಕೊರತೆ ಅಂದ್ಬಿಟ್ರೆ ಹೈಯೆಸ್ಟ್. ಇಲ್ಲ, ನನಗೆ ಎಲೆಕ್ಷನ್ ಬಾಂಡ್ ಹೈಯೆಸ್ಟ್ ತಗೊಂಡಿದ್ದಾರೆ ಅವರು. ಇದು ಎಲೆಕ್ಷನ್ ಬಾಂಡ್ ತಗೊಂಡಿದ್ದಾರೆ. ಅದು ಬಾಂಡ್ ತಗೊಂಡಿರೋದು ಬೇರೆ. ಬಟ್ ಇಲ್ಲಿ ಬಾಂಡ್ದು ಒಂದು ಅವರು ಅಕೌಂಟಿಗೆ ಬಂದಿರೋದ್ರಿಂದ ಚರ್ಚೆ ಮಾಡ್ತಿದ್ದೀವಿ. ಬಾಂಡ್ ಎಲೆಕ್ಷನ್ ಬಾಂಡಿಂದ ಬರೋ ದುಡ್ಡಲ್ಲಿ ಚುನಾವಣೆ ಯಾವ ಪಕ್ಷಗಳು ನಡೆಸೋಕ್ಕಾಗಲ್ಲ. ಬಟ್ ನಾನು ಓಟಿಗಿಂತ ಇಷ್ಟೊಂದು ಕೊಡೋದು ಲೋಕಲ್ ಬಾಡಿ ವಿಧಾನಸಭಾ ಪಾರ್ಲಿಮೆಂಟಲ್ಲೂ ಇವತ್ತು ಕೊಡಬೇಕಾದ ಸರ್. ಪಾರ್ಲಿಮೆಂಟಲ್ಲಿ ನಾ ಫಸ್ಟ್ ಟೈಮ್ ಕೇಳ್ತಿರೋದು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲೂ ಓಟಿಗಿಂತ. ಈಗ ನೀವು ಪಾರ್ಲಿಮೆಂಟು, ಅಸೆಂಬ್ಲಿ, ಪಂಚಾಯತಿ ಚುನಾವಣೆ ಪ್ರಶ್ನೆ ಇಲ್ಲ, ಎಲ್ಲದರಲ್ಲೂ ಕೊಡಲೇಬೇಕು. ಈ ಥರ ಆದರೆ ಸಿಸ್ಟಮ್ಮು ಬಹುಶಃ ಮುಂದಕ್ಕೆ ಭಾಳ ಕಷ್ಟ ಇದೆ. ಈಗ ಕೆಲವು ಕ್ಷೇತ್ರಗಳಲ್ಲಿ ಗೆದ್ಕೊಂಬಂದಿರೋರು ಹೇಳ್ಬೇಕು ಅನ್ನೋದ್ರೆ ಲಾಟ್ರಿ ದಂಧೆ, ಬೆಟ್ಟಿಂಗ್ ದಂಧೆ, ಕ್ರಿಕೆಟ್ದು ಬೆಟ್ಟಿಂಗ್ಗಳಲ್ಲಿ ಹಲವಾರು ಕುಟುಂಬಗಳು ಬೀದಿ ತಂದು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಅವ್ರ ಬಂದಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆಮೇಲೆ ಜನಗಳು ಹಂಗೆ ಆಗವ್ರೆ. ನಾನು ನೋಡೋದಂಗೆ ಬೇಜಾರು ಮಾಡ್ಕೊಳ್ಳಲ್ಲ. ಯೂತ್ಸು ನಮಗೇನು ದುಡ್ಡು ತಂದು ಕೊಡ್ತಾನಪ್ಪ ಅಂತೇಳಿ ಓಡೋಣ. ಜನ ಮಾತಾಡ್ಕೊತಾರೆ ಅವನೇನು ದುಡ್ಡು. ನಾನು ಎಷ್ಟೋ ಜನ ಚುನಾವಣೆ ಆದಮೇಲೆ ಬಂದು ನನ್ನ ಹತ್ರ ಅವ್ರು ನೋವು ಹೇಳ್ಕೊಳ್ಳೋದಿದೆಯಲ್ಲ, ನಾನೇ ಪಶ್ಚಾತ್ತಾಪ ಪಟ್ಟಿದ್ದೀನಿ. ನಾನು ಇವ್ರು ನಿಲ್ಲಿಸ್ಬೇಕಾಗಿದ್ದ, ಇವ್ರನ್ನ ನಾವು ಬೀದಿಗೆ ತಂದು ಇವ್ರು ಮನೆ ಹಾಳು ಮಾಡೋದಲ್ಲಪ್ಪ ಅಂತ ನನಗೇ ಮೈಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಸಿಸ್ಟಮ್ ಆಗೋಗಿದೆ. ಇದನ್ನು ಸರಿಯಾದ ರೀತಿ ಡಿಸಿಷನ್ ತಗೊಂಡು ಯಾರಾದ್ರೂ ಸರಿಪಡಿಸದೆ ಹೋದರೆ ಮುಂದಕ್ಕೆ ಈ ಚುನಾವಣೆ ಸಿಸ್ಟಮ್ ಭವಿಷ್ಯವೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಕಷ್ಟ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.